ನಮ್ಮ ಜೊತೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಸರ್ ಇದ್ದಾರೆ. ಸರ್, ನಿಮ್ಮ ಜೊತೆ ಸಾಕಷ್ಟು ಮಾತನಾಡೋದಿದೆ. ಅದಕ್ಕೆ ಫಸ್ಟ್ ಆಗಿ ವರ್ಕ್ ವಿಚಾರವಾಗಿ ನಿಮ್ಮ ಹೋರಾಟ, ಎರಡನೇ ಹಂತದ ಹೋರಾಟ ಈ ವಾರದಲ್ಲಿ ಶುರು ಆಗ್ತಿದೆ ಸರ್, ಏನು ಹೇಳ್ತೀರಿ? ನಾಳೆ ನಾಡದ್ದು ಅಂದರೆ ಇವತ್ತು ಗುರು ಶುಕ್ರ ಶನಿವಾರ 3 ಗಂಟೆಗೆ ನಮ್ಮದು ಕಂಪ್ನಿಯಲ್ಲಿ ವಕಫ್ ಹೋರಾಟ ಎರಡನೇ ಹಂತದ ಪ್ರಾರಂಭ ಆಗ್ತಾಯಿದೆ. ಮುಂದೆ ಬಳ್ಳಾರಿ, ಹಾವೇರಿ, ಗದಗ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಚಾಮರಾಜನಗರವರೆಗೆ ನಮ್ಮ ಹೋರಾಟ ಒಟ್ಟು ಇನ್ನೊಂದು ಎರಡನೇ ಹಂತ, ಇನ್ನೊಂದು 3ನೇ ಹಂತ ಮಾಡಿ ಕೇಂದ್ರದ ಬಜೆಟ್ ಏನಾಗ್ತದೆ, ಬಜೆಟ್ ಸಂದರ್ಭದಲ್ಲಿ ಸಂಪೂರ್ಣ ಕರ್ನಾಟಕದಲ್ಲಿ ಈ ವಕಫ್ ಕರಾಳ ಶಾಸನದಿಂದ ಎಷ್ಟು ರೈತರ ಜಮೀನನ್ನು ನುಂಗಿ ಹಾಕಲಾಗಿದೆ, ಎಷ್ಟು ಅವ್ಯವಹಾರ ಆಗಿದೆ, ಎಷ್ಟು ಜಮೀನು ಸರ್ಕಾರಿ ಜಮೀನನ್ನು ತಮ್ಮದತ್ತಳಿ ಇವತ್ತು ಅವರು ದಾಖಲೆ ಮಾಡಿದ್ದಾರೆ. ಅದ್ರ ಜೊತೆಗೆ ಮಠ ಮಂದಿರಗಳು ಸಾವಿರಾರು ವರ್ಷ ಇಸ್ಲಾಂ ಧರ್ಮ ಜಗತ್ತಿನಲ್ಲಿ ಹುಟ್ಟಲಾರ್ದಂಥ ಕಾಲದಲ್ಲಿ ಅಲ್ಲಿ ದೇವಸ್ಥಾನ ಇದೆ, ಈಗ ಅದನ್ನು ವಕಫ್ ಮಾಡಿದ್ದಾರೆ. ಅಂಥ ಎಲ್ಲ ಸಾಕಷ್ಟು ಉದಾಹರಣೆ ಇದೆ. ಅನೇಕ ಕಡೆ ರೈತರು ಭೂ ಸ್ವಾಧೀನ ಆಗಿದೆ, ರೈಲ್ವೆ ಮಾರ್ಗಕ್ಕೆ ಅವ್ರ ಹಣ ಬಂದಿದೆ. ಆ ರೈತರಿಗೆ ಹಣ ಕೊಡೋಕ್ಕಿಂತ ಮುಂಚೆ ವಕಫ್ದವ್ರು ನೋಟಿಸ್ ಕೊಟ್ಟಾರೆ. ಅವರು ಇವರಿಗೆ ಏನು ನಮ್ಮದು ಭೂ ಸ್ವಾಧೀನ ಅಧಿಕಾರಿಗಳಿಗೆ, ನೀವು ಆ ಹಣ ಅವ್ರಿಗೆ ಕೊಡಬಾರ್ದು, ಇದು ವಕಫ್ ಕೊಡಬೇಕಂತೇಳಿ. ಈ ರೀತಿ ಸಾಕಷ್ಟು ಅನ್ಯಾಯ ಮತ್ತು ಅವರ ಒಂದು ಅಕ್ರಮವಾಗಿ ಯಾರಿಗೂ ಗೊತ್ತಿಲ್ಲಾರ್ದಂತನೂ ಇದು ಕಾಲಮ್ ನಂಬರ್ 11ರಲ್ಲಿ ಸೇರಿಸುವಂಥದ್ದು ವಕಫ್ ಆಸ್ತಿ. ಇದು ಕರ್ನಾಟಕ ವಕಫ್ ಸುನ್ನಿ ಬೋರ್ಡ್ ಆಸ್ತಿ ಅಂತೇಳಿ ಹಿಂಗೆಲ್ಲ ನೊಂದು ಮಾಡ್ತಾಯಿದ್ದಾರೆ. ಅದನ್ನು ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಅದನ್ನು ಒಂದು ಹಂತದವರೆಗೆ ತಾರಕಕ್ಕೆ ಅದು ಹೋದರೂ ಸಹ ಇಡೀ ದೇಶಕ್ಕೇ ಮಾದರಿಯಾಗಿ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು 2,500 ಪುಟಗಳ ವರದಿಯನ್ನು ಮೊದಲ ಒಂದು ನಮ್ಮ ಏನು ಕಾರ್ಯಕ್ರಮ ಹೋರಾಟ ಮಾಡಿದ್ದೀವಿ, ಪ್ರವಾಸ ಮಾಡಿದ್ವಿ, ಅದರೆಲ್ಲ ವರದಿ ಕೊಟ್ಟ ಮೇಲೆ ಇಡೀ ದೇಶದಲ್ಲೇ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಸದಸ್ಯರು ಮತ್ತು ಅಧ್ಯಕ್ಷರು ಪ್ರತಿಯೊಂದು ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಕಂದಾಯ, ವಕಫಿನ ಹಿರಿಯ ಅಧಿಕಾರಿಗಳು ಎಲ್ಲರೂ ಕರೆದು ಮಾಹಿತಿ ತೊಗೋತಾ ಇದ್ದಾರೆ. ಒಟ್ಟಾರೆ ಈ ವಕಫದ ಬಗ್ಗೆ ಭಾಳ ಅಸಮಾಧಾನ ಜಾಯಿಂಟ್ ಪಾರ್ಲಿಮೆಂಟ್ರಿಗೆ ಗೊತ್ತಾಗಿದೆ. ಯಾಕಂದರೆ ನಾವು ಅಷ್ಟು ದಾಖಲೆ ಕೊಟ್ಟಿದ್ದೀವಿ. ಆ ದಾಖಲೆ ಪರಿಣಾಮವಾಗಿ ಇಡೀ ದೇಶದಲ್ಲೇ ಈ ವಕಫ್ ಕಾನೂನೇ ರದ್ದಾಗಬೇಕಂತ ಹೋರಾಟವನ್ನು ನಾವು ಮಾಡ್ತಾಯಿದ್ವಿ. ಈಗೇನು ಅಮೆಂಡ್ಮೆಂಟ್ ಬೇಡ, ಇಡೀ ದೇಶದ ನೆಹರು ತಂದಂಥ ಕರಾಳ ಶಾಸನ, ಮನಮೋಹನ್ ಸಿಂಗ್ ಕೊನೆಗಂತರೂ ಬರೇ ಇದು ವಿಧಾನಸೌಧ ಕಣ್ಣಿಗೆ ಕಾಣಿಸಿದ್ರು ಇದು ವಕಫ್ ತನಿಸ್ಬಿಟ್ರೆ ಬರ್ಕೋಬೋದು. ಒಬ್ಬ ಯಾವನೋ ಸಾಬಿ ಹೇಳ್ಯಾನಲ್ರಿ ಹಿಂದೆ ನಮ್ಮ ವಕಫ್ ಬೋರ್ಡ್ ಅಧ್ಯಕ್ಷ, ವಿಧಾನಸೌಧನೂ ನಮ್ಮದೇ, ಸುಮ್ಮನೆ ಬಿಟ್ಟಿವಿ, ಪಾರ್ಲಿಮೆಂಟ್ನೂ ನಮ್ಮದೇ, ಸುಮ್ಮನೆ ಬಿಟ್ಟಿವಿ, ಚಿಕ್ಕಪೇಟೆ ನಮ್ಮದೇ, ಸುಮ್ಮನೆ ಬಿಟ್ಟಿವಿ, ಮೆಜೆಸ್ಟಿಕ್ಕು ನಮ್ಮದೇ, ಸುಮ್ಮನೆ ಬಿಟ್ಟಿವಿ, ಭಾರತನೂ ನಮ್ಮದೇ, ಸುಮ್ಮನೆ ಬಿಟ್ಟಿವಿ ತತ್ತ ನಮ್ಮ ಮಕ್ಕಳು. ಅದಕ್ಕಿದು ರದ್ದಾಗಬೇಕು. ಇವ್ರು ಸರಿಯಾಗಿ ಇಲ್ಕಂದ್ರೆ ಇದು ಏನು ಮುಸ್ಲಿಮರಿಗೂ ಲಾಭ ಆಗಿಲ್ಲ. ದೊಡ್ಡ ಶ್ರೀಮಂತರು ಅದಾರ ಇದ್ರೊಳಗೆ.